ಈ ಹೆಣ್ಣು ಮಗಳು ತನ್ನ ಕುಟುಂಬ ಸಮೇತವಾಗಿ ಯಾಕೆ ಬಂದರು ಅಂತಂದರೆ ಇಲ್ಲೊಂದು ಪಾಯಿಂಟ್ ಇದೆ. ಇವರೇನು ಒಳ್ಳೆ ದುಡ್ಡಿದ್ದವರೇ, ಸಾಲಿಡ್ ದುಡ್ಡಿದ್ದವರೇ. ಅವರು ಜಮೀರ್ ಅಹಮದ್ ಖಾನ್ ಅವರು ನಮಗೆ ನ್ಯಾಯ ಕೊಡಿಸಬೇಕು, ನಾವು 2 ವರ್ಷದಿಂದ ಹೋಗ್ತಾ ಇದ್ವಿ, ನ್ಯಾಯ ಕೊಡಿಸಿಲ್ಲ ಅಂತ ಕೇಳ್ತಾ ಇದ್ರು. ಮತ್ತು ನಾವು ಕೂಡ ಆ ಕಾರ್ಯಕ್ರಮದೊಂದು ಡಿಬೇಟ್ ಮಾಡಿದ್ವಿ. ಅವ್ರು ಹೇಳಿದರು, ಕೈ ಮುಗಿದು ಕೇಳ್ಕೊಂಡ್ರು. ನಾವು ಕೂಡ ನ್ಯಾಷನಲ್ ಟ್ರಾವೆಲ್ಸಲ್ಲಿ ಕೆಲಸ ಮಾಡಿದ್ವಿ. ಅಂದರೆ ಆ ಹೆಣ್ಮಗಳ ಅಣ್ಣ ಅವ್ರು ಹೇಳ್ತಾಯಿದ್ರು, ನಮಗೆ ನ್ಯಾಯ ಕೊಡಿಸಬೇಕು ಅಂತ. ಏನಿದು ಅಂತಂದರೆ ಇವರು ಒಂದು 50 ಲಕ್ಷ ಸಾಲ ಪಡ್ಕೋತಾರೆ. ಈ ಕುಟುಂಬದವರು ಒಂದು 50 ಲಕ್ಷ ಸಾಲ ಪಡೀತಾರೆ. ಸಾಲ ಪಡಿಬೇಕು ಅಂತಂದರೆ ನೀವೇನಾದರೂ ಶ್ಯೂರಿಟಿ ಇಡಬೇಕಲ್ಲ. ಗೋರಿಪಾಳ್ಯದ ಮನೆ ಮೇಲೆ ಸಾಲ ತಗೋತಾರೆ. ಎಲ್ಲಿಂದ ಸಾಲ ತಗೋತಾರೆ? ಬೆಂಗಳೂರು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾಲ ಮಾಡ್ತಾರೆ. ಈ 50 ಲಕ್ಷ ತಗೊಂಡು ಚನ್ನಪಟ್ಟಣದಲ್ಲಿ ಇವರು ಶುಂಠಿ ವ್ಯಾಪಾರ ಶುರು ಮಾಡೋದು, ಶುಂಠಿ ಬೆಳೆಯೋದು. 2012ರಲ್ಲಿ ತಗೊಂಡಿರ್ತಾರಂತೆ ಮನೆ ಮೇಲೆ, ಶ್ಯೂರಿಟಿ ಮೇಲೆ. 50 ಲಕ್ಷಕ್ಕೆ ಬಡ್ಡಿಯಾಗಿ 95 ಲಕ್ಷ ಬಡ್ಡಿ ಕಟ್ಟಿದ್ದಾರಂತೆ 2019 ತನಕ. 2019-20 ನಂತರ ಏನಾಯಿತು? ಕೊರೋನಾ ಬಂತು. ಇವರಿಗೆ ದುಡ್ಡು ಕಟ್ಟಲಿಕ್ಕಾಗಲಿಲ್ಲ. ಬೇರೆ ಬೇರೆ ಎಲ್ಲ ಕೆಲಸಗಳೆಲ್ಲ ಆಯಿತು. ಆಮೇಲೆ ಏನಾಯಿತು? ಇವರು ಮನೆಯನ್ನು ಶ್ಯೂರಿಟಿಗೆ ಹಾಕಿದ್ರು. ಬ್ಯಾಂಕಿನವರು ದುಡ್ಡು ಬಂದಿಲ್ಲ ಅಂಥೇಳಿ ಈ ಮನೆಯನ್ನು ಹರಾಜಿಗೆ ಹಾಕಿದ್ದಾರೆ. ಆ ಮನೆಯ ಬೆಲೆ 3 ಕೋಟಿ ರೂಪಾಯಿ. ಆದರೆ 1.25 ಕೋಟಿ, 1,41,00,000 ರೂಪಾಯಿಗೆ ಕಡಿಮೆ ಬೆಲೆಗೆ ಮನೆಯನ್ನು ಹರಾಜು ಹಾಕಿದ್ದಾರೆ. ಕುಟುಂಬಸ್ಥರು ಹೇಳುತ್ತಾ ಇರೋದು, ನೋಡಿ 3 ಕೋಟಿಯ ಮನೆ ಅದು, ನಾವು ಕಟ್ಟಬೇಕಾಗಿರೋದು 1,41,00,000. ಆ 3 ಕೋಟಿಯ ಮನೆಯನ್ನು 1,41,00,000ಕ್ಕೆ ಮಾತ್ರ ಯಾಕೆ ಅವರು ಹರಾಜು ಹಾಕಿದರು? ಜಾಸ್ತಿಗೆ ಹರಾಜು ಹಾಕಿಬಿಟ್ಟು ಆ ವಾಪಸ್ ದುಡ್ಡು ಕೊಡಬೇಕಲ್ವಾ? ಬೇಕಿದ್ರೆ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಅವರ ಆರೋಪ, ಅಲ್ಲಿರೋ ಮ್ಯಾನೇಜರು ಮತ್ತು ಮತ್ತೋರ್ವ ಸೇರಿ ಈ ಥರ ಅವರನ್ನು ಒಂದು ರೀತಿಯಲ್ಲಿ ಬಡ್ಡಿ ಕಟ್ಟದಂಗೆ ಮಾಡಿ ಆ ಮನೆಯನ್ನು ಹೊಡ್ಕೊಳ್ಳುವಂಥ ಪ್ರಯತ್ನಗಳು ಅಂತ ಅವರ ಆರೋಪ. ಇನ್ನು 2 ವರ್ಷದಿಂದ ಜಮೀರ್ ಅಹಮದ್ ಖಾನ್ ಮನೆಗೆ ಅಲೆದಾಟ ಮಾಡ್ತಾ ಇದ್ದೀವಿ, ಜಮೀರ್ ಅಹಮದ್ ಖಾನ್ ಅವರು ನಮಗೆ ನ್ಯಾಯ ಕೊಡಿಸಿಲ್ಲ ಅಂಥೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ 3 ಮೇಲೆ ದೂರು ಹೇಳ್ತಾರೆ ಅವರು. ಚಂದ್ರಪ್ಪ, ಮಂಜುನಾಥ್, ಅಪ್ಪಾಜಿ ಗೌಡ ಅವರು ಕೂಡ ನಮಗೆ ತೊಂದರೆ ಮಾಡಿದ್ದಾರೆ. ಇನ್ನೊಬ್ಬ ಇಲಿಯಾಸ್ ಅನ್ನೋರ ಬಗ್ಗೆ ಕೂಡ, ಯಾಕಂದರೆ ಇಲಿಯಾಸ್ ಇಂಥವ್ರನ್ನ ನಮ್ಮನ್ನು ಗುರುತಿಸಿ ಕಡಿಮೆ ಬೆಲೆಗೆ ಮನೆಯನ್ನು ಮಾರಾಟ ಮಾಡ್ತಾರೆ, ನಮಗೆ ಅದನ್ನು 3 ಕೋಟಿಗೆ ಮಾರಾಟ ಮಾಡಿದರೂ ಸಾಕು ದುಡ್ಡು ಸಿಗತ್ತೆ ಅಂತೇಳಿ.